ಸಂಕಟ ಬಂದಾಗ ವೆಂಕಟರಮಣ ಅನ್ನೋದು ಕಾಮನ್. ಆದರೆ ಇಷ್ಟೊಂದು ಮಂದಿ ಸೆಲೆಬ್ರಿಟಿಗಳು ಕುಕ್ಕೆಗೆ ಬರ್ತಾರೆ ಅಂದರೆ ಈ ದೇವರಲ್ಲಿ ಏನೋ ವಿಶೇಷ ಇರಲೇಬೇಕು ಅನ್ಸೋದು ಸಹಜ. ಹೌದು, ಈ ದೇವರಿಗೆ ಒಂದು ವಿಶೇಷವಾದಂತಹ ಶಕ್ತಿ ಇದೆ. ದೇಶದ ಮೂಲೆ ಮೂಲೆಗಳಿಂದ ಜನ ಇಲ್ಲಿಗೆ ಬರೋದು ನಾಗದೋಷ ಪರಿಹಾರಕ್ಕೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇರೋದು ಕರ್ನಾಟಕದ ಕರಾವಳಿಯಲ್ಲಿ. ಆದರೆ ಇದು ಇವತ್ತು ದೇಶದ ಎಲ್ಲಾ ಭಾಗದ ಎಲ್ಲಾ ರಾಜ್ಯಗಳ ಸೆಲೆಬ್ರಿಟಿಗಳ, ಆಟಗಾರರ, ಉದ್ಯಮಪತಿಗಳ ಫೇವರೇಟ್ ಆಲಯವಾಗಿದೆ. ಇದಕ್ಕೆ ವಿಶೇಷ ಕಾರಣ ಇದೆ. ಅದೇನು ಅಂದ್ರೆ ಈ ದೇವಸ್ಥಾನದಲ್ಲಿ ನಡೆಯುವ ಸರ್ಪ ಸಂಸ್ಕಾರ ಮತ್ತಿತರ ನಾಗಾರಾಧನೆಯ ಪೂಜಾ ವಿಧಾನಗಳು. शंकर जय गंगाधर चंद्रशेखर फणिहार जय परमेश्वर जय ओंकार जय जगदीश्वर शूलधर. ಹಾವಿನ ದ್ವೇಷ 12 ವರ್ಷ ಅನ್ನೋ ಮಾತಿದೆ. ಹಾವು ನಿಜಕ್ಕೂ ಮನುಷ್ಯರ ವಿರುದ್ಧ ದ್ವೇಷ ಸಾಧಿಸುತ್ತೋ ಇಲ್ವ? ಜನರಿಗಂತೂ ಹಾವು ಅಂದ್ರೆ ಅಪರಿಮಿತವಾದ ಭಯ ಹಾಗೂ ಭಕ್ತಿ. ಹಾವಿನ ಕೆಂಗಣ್ಣು ತಮ್ಮ ಮೇಲೆ ಬೀಳದಿರಲಿ ಎಂದೇ ಜನ ಅನೇಕ ರೀತಿಯಲ್ಲಿ ಸರ್ಪಗಳನ್ನ ಆರಾಧಿಸುತ್ತಾರೆ. ಕೇವಲ ಭಯದಿಂದಷ್ಟೇ ಅಲ್ಲ, ಸಂತಾನ ಭಾಗ್ಯ ಹಾಗೂ ಸಂಪತ್ತಿನ ಪ್ರಾಪ್ತಿಗಾಗಿಯೂ ಜನ ನಾಗಾರಾಧನೆ ಮಾಡ್ತಾರೆ. ತನಿಯೆರೆಯುವೆನು ನಾಗಪ್ಪ, ಕನಿಕರ ತೋರೋ ನನ್ನಪ್ಪ, ನೀ ಕನಿಕರ ತೋರೋ ನನ್ನಪ್ಪ, ನಿನ್ನಯ ಮೃತ್ತಿಕೆ ನೀ ತಾರಪ್ಪ, ನಿನ್ನಯ ಮೃತ್ತಿಕೆ ನೀ ತಾರಪ್ಪ, ಬಾಳಿಗೆ ಸದ್ಗತಿ ನೀ ತೋರಪ್ಪ. ತನಿಯೆರೆಯುವೆನು ನಾಗಪ್ಪ, ಕನಿಕರ ತೋರೋ ನನ್ನಪ್ಪ, ನೀ ಕನಿಕರ ತೋರೋ ನನ್ನ. ಸರ್ಪದೋಷದಿಂದ ಮುಕ್ತರಾಗಲು ಸರ್ಪ ಸಂಸ್ಕಾರ. 2 ದಿನ ದೇವಸ್ಥಾನದಲ್ಲಿ ವಾಸ್ತವ್ಯ. ಸರ್ಪ ಸಂಸ್ಕಾರ ಅನ್ನೋದು ಸರ್ಪದೋಷದಿಂದ ಮುಕ್ತರಾಗಲು ಮಾಡುವ ಪೂಜೆ. ಈ ಜನ್ಮದಲ್ಲಿ ಇಲ್ಲವೇ ಹಿಂದಿನ ಯಾವ ಜನ್ಮದಲ್ಲಾದರೂ ಗೊತ್ತಿದ್ದು ಗೊತ್ತಿಲ್ಲದೆಯೂ ಹಾವಿನ ಕೆಟ್ಟ ದೃಷ್ಟಿಗೆ ಪಾತ್ರರಾಗಿದ್ರೆ ಅಂಥವರು ಸರ್ಪದೋಷದಿಂದ ಬಾಧೆ ಪಡಬೇಕಾಗುತ್ತೆ. ವೃತ್ತಿ ಜೀವನದಲ್ಲಿ ಕುಸಿತ ಕಾಣಬೇಕಾಗುತ್ತೆ. ಇದರಿಂದ ಪಾರಾಗಲು ಸರ್ಪ ಸಂಸ್ಕಾರ ಹರಕೆ ತೀರಿಸಬೇಕು. ಅದಕ್ಕಾಗಿ ಭಕ್ತ ದೇವಸ್ಥಾನದಲ್ಲೇ 2 ದಿನ ಇರಬೇಕು ಅನ್ನೋದು ಇಲ್ಲಿನ ವಾಡಿಕೆ. ಜಾತಕಗಳಲ್ಲಿ ಸರ್ಪದೋಷ, ನಾಗದೋಷ, ಕಾಳಸರ್ಪದೋಷ ಪರಿಹಾರಕ್ಕಾಗಿ ನಾಗಾರಾಧನೆ ಮಾಡುವುದು ಇಲ್ಲವೇ ಕುಕ್ಕೆ ಸುಬ್ರಹ್ಮಣ್ಯನಿಗೆ ಹರಕೆ ಹೊರುವುದು ಒಂದು ವಾಡಿಕೆ. ರವಿಶಾಸ್ತ್ರಿ ಕುಕ್ಕೆಗೆ ಬಂದು ನಾಗ ಪ್ರತಿಷ್ಠೆ ಮಾಡಿಸಿದ್ರು. ಆಶ್ಲೇಷ ಪೂಜೆ ಕೂಡ ಮಾಡಿಸಿದ್ರು. ಇಲ್ಲಿಗೆ ಬಂದು ನಾಗ ಪ್ರತಿಷ್ಠೆ ಮಾಡಿಸಿದ್ರೆ ನಾಗದೋಷ ಪರಿಹಾರ ಆಗುತ್ತೆ ಎನ್ನಲಾಗುತ್ತೆ. ರವಿಶಾಸ್ತ್ರಿಗೆ ಮಕ್ಕಳಾಗಿದ್ದು ನಾಗ ಪೂಜೆ ಮಾಡಿದ ನಂತರವೇ. ಸಂತಾನ ಭಾಗ್ಯಕ್ಕಾಗಿ ಆಶ್ಲೇಷ ಪೂಜೆ. ನಾಗದೋಷಕ್ಕಾಗಿ 16 ರೀತಿಯ ಪೂಜೋಪಚಾರ. ಅನಾರೋಗ್ಯ, ವೈವಾಹಿಕ ಜೀವನದಲ್ಲಿ ಸಂಕಷ್ಟ, ಗಂಡು ಸಂತಾನ ಇಲ್ಲದಿರುವುದು, ಸಂತಾನಹೀನತೆ ಮುಂತಾದ ಸಮಸ್ಯೆಗಳ ಪರಿಹಾರಕ್ಕಾಗಿ ನಡೆಯುವ ಪೂಜೆಯೇ ಆಶ್ಲೇಷ ಪೂಜೆ.
ಇದಲ್ಲದೆ ಸುಬ್ರಹ್ಮಣ್ಯ ಸ್ವಾಮಿ ಕಾಳಸರ್ಪದೋಷ ಕುಜದೋಷ ತೊಂದರೆ ಇರುವವರಿಗೆ ಪರಿಹಾರ ನೀಡುವ ದೇವರು ಅನ್ನಿಸಿಕೊಂಡಿದ್ದಾನೆ. ನಾಗಾರಾಧನೆ ಮಾಡುವುದು ಮುಖ್ಯವಾಗಿ ಧನ ಸಂಪತ್ತು ಹಾಗೂ ಫಲವಂತಿಕೆಗಾಗಿ. ಈ ಪೂಜೆಯ ವಿಧಿ ನಿಯಮದಂತೆ 8 ಜಾತಿಯ ನಾಗಗಳಾದ ಸರ್ಪ, ಅನಂತ, ಶೇಷ, ಕಪಿಲ, ನಾಗ, ಕಾರ್ಕೋಟಕ, ಶಂಖಪಾಲ ಹಾಗೂ ಭೂಧರ ಇವರುಗಳಿಗೆ ಪ್ರಧಾನ ಹೋಮ ನೆರವೇರಿಸಲಾಗುವುದು. ಅಲ್ಲದೆ ಕಳಸ ಪೂಜೆ, ನವಶಕ್ತಿ ಪೂಜೆ, ಮಂಡಲ ಪೂಜೆ ಮುಂತಾದ 16 ರೀತಿಯ ಪೂಜೋಪಚಾರಗಳ ಮೂಲಕ ಪರಿಹಾರ ಮಾಡಲಾಗುವುದು. ಕರ್ನಾಟಕದ ಅತ್ಯಂತ ಶ್ರೀಮಂತ ದೇವಸ್ಥಾನ ಕುಕ್ಕೆ ದೇವಸ್ಥಾನಕ್ಕೆ ISO ಮನ್ನಣೆ. ಸೆಲೆಬ್ರಿಟಿಗಳ ಭೇಟಿಯ ಫಲವೋ ಏನೋ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರುವ ದೇವಸ್ಥಾನಗಳ ಪೈಕಿ ಅತ್ಯಂತ ಶ್ರೀಮಂತ ದೇವಸ್ಥಾನವಾಗಿದೆ. ಕಳೆದ ವರ್ಷ ಈ ದೇವಸ್ಥಾನದ ವಾರ್ಷಿಕ ಆದಾಯ 4,48,225 ಕೋಟಿ ರೂಪಾಯಿ. ಈ ದೇವಸ್ಥಾನಕ್ಕೆ ಪ್ರತಿದಿನ 2 ರಿಂದ 5 ಸಾವಿರ ಭಕ್ತರು ವಿಸಿಟ್ ಕೊಡ್ತಾರೆ. ಇನ್ನೊಂದೆಡೆ ರಾಜ್ಯ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹಾಗೂ ಮಲೆ ಮಹದೇಶ್ವರ ದೇವಸ್ಥಾನಗಳಿಗೆ ISO ಅಂತಾರಾಷ್ಟ್ರೀಯ ಮಾನ್ಯತೆ ಲಭಿಸಿರುವುದು ವಿಶೇಷ. ಕುಕ್ಕೆ ಅಷ್ಟೇ ಅಲ್ಲ, ನಾಗದೋಷದ ಪರಿಹಾರಕ್ಕೆ ಅನೇಕರು ದೇಶದ ಮೂಲೆ ಮೂಲೆಯ ದೇವಸ್ಥಾನಗಳಿಗೆ ನಡೆದುಕೊಳ್ತಾರೆ. ಕ್ರಿಕೆಟಿಗ ಸೌರವ್ ಗಂಗೂಲಿ 2001ರಲ್ಲಿ ನಟಿ ನಗ್ಮಾ ಜೊತೆಯಲ್ಲಿ ಕಾಳಹಸ್ತಿ ಈಶ್ವರನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಈ ಪ್ರೇಮ ಪಕ್ಷಿ ಅಲ್ಲಿ ನಾಗದೋಷ ಪರಿಹಾರ ಪೂಜೆ ಸಲ್ಲಿಸಿದ್ರು. ಬಂಗಾಳದ ಹುಲಿ ಹಾಗೂ ನಗ್ಮಾ ನಡುವಿನ ಸಂಬಂಧ ಆಗ ಹಾಟ್ ಟಾಪಿಕ್ ಆಗಿತ್ತು. ಇದೆಲ್ಲ ಸರಿ, ಆದರೆ ಇದೇ ರೀತಿ ಶ್ರೀಮಂತ ಭಕ್ತರು ನಾಗಮಂಡಲದ ಮೊರೆ ಹೋಗೋದು ಯಾಕೆ? ಅದರಿಂದ ಯಾವುದೆಲ್ಲ ಕಂಟಕಗಳು ಪರಿಹಾರವಾಗ್ತವೆ ಅನ್ನೋದನ್ನ ನೋಡೋಣ ಒಂದು ಬ್ರೇಕ್ನ ನಂತರ.